ನಮಸ್ಕಾರ. ಬೈಬಲ್ನಲ್ಲಿ ಒಂದು ದೊಡ್ಡ ರಹಸ್ಯ ಇದೆ ಗೊತ್ತಾ? ಅದೇನಂದ್ರೆ ದೇವರ ವಾಕ್ಯಕ್ಕಾಗಿ ಪ್ರಾಣ ಕೊಟ್ಟ ಹುತಾತ್ಮರ ಆತ್ಮಗಳು ನ್ಯಾಯಕ್ಕಾಗಿ ಎಲ್ಲಿಂದ ಕೂಗುಟಿವೆ ಅನ್ನೋದು. ಬನ್ನಿ, ಈ ಒಂದು ನಿಗೂಢ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕೋಣ. ಈ ಮಾತುಗಳು ಬಂದಿರೋದು ಬೈಬಲ್ನ ಪ್ರಕಟಣೆ ಪುಸ್ತಕದಿಂದ. ಕೇಳುವಾಗ್ಲೇ ಒಂಥರ ಗಂಭೀರ, ನಿಗೂಢ ವಾತಾವರಣ ಸೃಷ್ಟಿಯಾಗುತ್ತೆ ಅಲ್ವಾ? ವಧಿಸಲ್ಪಟ್ಟ ಆತ್ಮಗಳು ಯಜ್ಞವೇದಿಯ ಕೆಳಗಿನಿಂದ ನ್ಯಾಯಕ್ಕಾಗಿ ಕೂಗುತ್ತಿವೆ. ಹಾಗಿದ್ರೆ ಯಜ್ಞವೇದಿಯ ಕೆಳಗೆ ಅಂದ್ರೆ ಅದು ನಿಖರವಾಗಿ ಯಾವ ಜಾಗ? ಇದೇ ನೋಡಿ ನಮ್ಮ ಇವತ್ತಿನ ಹುಡುಕಾಟದ ಮುಖ್ಯ ಪ್ರಶ್ನೆ. ಬನ್ನಿ, ಈ ಒಂದು ದೈವಿಕ ಒಗಟನ್ನ ನಾವೆಲ್ಲ ಸೇರಿ ಬಿಡಿಸೋಣ. ಸರಿ, ಈ ರಹಸ್ಯವನ್ನ ಭೇದಿಸ್ಬೇಕು ಅಂದ್ರೆ ನಾವು ಮೊದಲು ಅದರ ಹಿಂದಿನ ಕಥೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಬೈಬಲ್ನಲ್ಲಿ 2 ರೀತಿಯ ಯಜ್ಞವೇದಿಗಳ ಬಗ್ಗೆ ಹೇಳಲಾಗಿದೆ. ಹಾಗಿದ್ರೆ ಈ ಆತ್ಮಗಳು ಯಾವ ಯಜ್ಞವೇದಿಯ ಕೆಳಗೆ ಇರ್ಬೋದು? ಮೂಲಗಳ ಪ್ರಕಾರ ಬೈಬಲ್ನಲ್ಲಿ 2 ಮುಖ್ಯ ಪೀಠಗಳ ವಿವರಣೆ ಸಿಗುತ್ತೆ. ಒಂದು, ದೇವಾಲಯದ ಹೊರಗಿನ ಅಂಗಳದಲ್ಲಿದ್ದ ಹಿತ್ತಾಳೆಯ ಬಲಿಪೀಠ. ಇದನ್ನ ಪ್ರಾಣಿ ಬಲಿಗಾಗಿ ಬಳಸ್ತಿದ್ರು. ಇನ್ನೊಂದು, ಪವಿತ್ರ ಸ್ಥಳದೊಳಗಿನ ಪರದೆಯ ಮುಂದೆ ಇದ್ದ ಚಿನ್ನದ ಧೂಪವೇದಿ. ಇದನ್ನ ಧೂಪ ಸುಡಲು ಬಳಸ್ತಿದ್ರು. ಹಾಗಾದ್ರೆ ಹುತಾತ್ಮರು ಇರೋದು ಈ 2ರಲ್ಲಿ ಯಾವುದ್ರ ಕೆಳಗೆ? ಇಲ್ಲಿಂದ ನಮ್ಮ ಹುಡುಕಾಟ ಇನ್ನಷ್ಟು ರೋಚಕವಾಗುತ್ತೆ. ಯಾಕಂದ್ರೆ ನಮಗೆ ಮೊದಲ ಸುಳಿವು ಸಿಗೋದು ಆತ್ಮಕ್ಕೂ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶಕ್ಕೂ ಇರುವ ಸಂಬಂಧದಲ್ಲಿ. ಹಾಗಾದರೆ ಆ ಪ್ರಮುಖ ಅಂಶ ಯಾವುದು? ಅದೇ ಈ ಮೂಲಭೂತ ಸಂಪರ್ಕ. ಅಂದ್ರೆ ಆತ್ಮ ಅನ್ನೋದು ರಕ್ತದ ಜೊತೆ ಬೆಸೆದುಕೊಂಡಿದೆ. ಯಾಜಕಕಾಂಡ ಪುಸ್ತಕದ ವ್ಯಾಖ್ಯಾನದ ಪ್ರಕಾರ ಆತ್ಮ ಅಂದ್ರೆ ನಮ್ಮ ಜೀವಶಕ್ತಿ ಇರುದೇ ರಕ್ತದಲ್ಲಿ. ಈ ಹಂತದಲ್ಲಿ ಮೊದಲ ಹುತಾತ್ಮನಾದ ಆಬೆಲನ ಕಥೆ ನಮಗೆ ನೆನ್ಪಾಗ್ಬೇಕು. ಅವನ ರಕ್ತ ಅಂದ್ರೆ ಅವನ ಆತ್ಮ ನೇರವಾಗಿ ಭೂಮಿಯಿಂದಲೇ ದೇವರಿಗೆ ಮೊರೆಯಿಟ್ಟಿತು. ಇದು ನಮ್ಮ ಹುಡುಕಾಟಕ್ಕೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಇದು ನಮ್ಮನ್ನ ಒಂದು ಅದ್ಭುತ ತೀರ್ಮಾನಕ್ಕೆ ತಂದು ನಿಲ್ಸುತ್ತೆ. ಯೋಚ್ನೆ ಮಾಡಿ, ಆಬೇಲನ ಆತ್ಮ ಭೂಮಿಯಿಂದ ಮೊರೆಯಿಟ್ಟಿದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಯಜ್ಞವೇದಿಯ ಕೆಳಗೆ ಅನ್ನೋ ಮಾತು ಸಾಂಕೇತಿಕವಾಗಿ ಭೂಮಿಯನ್ನೇ ಸೂಚಿಸ್ತಾ ಇರ್ಬೇಕಲ್ವಾ? ಇದು ನಿಜಕ್ಕೂ ಒಂದು ಬೆರಗುಗೊಳಿಸುವ ಆಲೋಚನೆ. ಅಂದ್ರೆ ಹುತಾತ್ಮರು ಇರುವ ಆ ಯಜ್ಞವೇದಿ ಭೂಮಿಯ ಒಂದು ಸಾಂಕೇತಿಕ ರೂಪ. ಮತ್ತೆ ಈ ಭೂಮಿ ಪಾತಾಳ ಅಥವಾ ಹೇಡೀಸ್ ಅಂತ ಕರೆಯಲ್ಪಡುವ ಒಂದು ದೊಡ್ಡ ಲೋಕದ ಒಳಗಿನ ಒಂದು ಭಾಗ. ಈ ವಾದವನ್ನ ಇನ್ನೂ ಗಟ್ಟಿ ಮಾಡೋಕೆ ಬನ್ನಿ ಪ್ರಾಚೀನ ಕಾಲದ ದೇವದರ್ಶನ ಗುಡಾರದ ರಚನೆಯನ್ನ ಗಮನಿಸೋಣ. ಅದನ್ನ ಇಡೀ ವಿಶ್ವದ ಒಂದು ನಕ್ಷೆಯ ಥರ ನಾವು ನೋಡ್ಬೋದು. ಈ ಸಾಂಕೇತಿಕ ನಕ್ಷೆಯ ಪ್ರಕಾರ ಹೊರಗಿನ ಆ ಅಂಗಳದಲ್ಲಿದ್ದ ಹಿತ್ತಾಳೆಯ ಬಲಿಪೀಠ ಪಾತಾಳ ಅಥವಾ ಭೂಮಿಯನ್ನ ಪ್ರತಿನಿಧಿಸಿದ್ರೆ, ಪವಿತ್ರ ಸ್ಥಳದ ಒಳಗಿದ್ದ ಚಿನ್ನದ ಧೂಪವೇದಿ ಸ್ವರ್ಗವನ್ನ ಪ್ರತಿನಿಧಿಸುತ್ತೆ. ಇದರ ಅರ್ಥ ಏನು ಅಂದ್ರೆ ಹುತಾತ್ಮರು ಪಾತಾಳವನ್ನ ಸಂಕೇತಿಸುವ ಆ ಹಿತ್ತಾಳೆಯ ಬಲಿಪೀಠದ ಕೆಳಗೆ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನಂದ್ರೆ, ಭೂಮಿಯ ಮೇಲಿನ ಈ ದೇವಾಲಯದ ರಚನೆಗಳಿದೆಯಲ್ಲ, ಅವೆಲ್ಲ ಸ್ವರ್ಗದಲ್ಲಿರುವ ನಿಜವಾದ ಆಧ್ಯಾತ್ಮಿಕ ದೇವಾಲಯದ ಒಂದು ಮಾದರಿ ಅಥವಾ ನೆರಳು ಅಷ್ಟೇ. ಸರಿ, ಈ ವಿಶ್ವದ ನಕ್ಷೆಯನ್ನ ಮನಸ್ಸಲ್ಲಿಟ್ಕೊಂಡು ಈಗ ನಾವು ಕಥೆಯ ಅಂತಿಮ ಘಟ್ಟಕ್ಕೆ ಬರೋಣ. ಈ ಹುತಾತ್ಮರ ಕೂಗು ಆಖಿರ್ ಯಾವ ದೊಡ್ಡ ಘಟನೆಗಾಗಿ ಕಾಯ್ತಿದೆ? ಈ ಇಡೀ ಪ್ರಕ್ರಿಯೆ ಶುರುವಾಗೋದೇ ಹುತಾತ್ಮರ ನಂಬಿಕೆಯ ಮೂಲಕ ದೇವರ ಆಜ್ಞೆಗಳು ಸತ್ಯ ಅಂತ ಸಾಬೀತಾದಾಗ. ಇದು ಸೃಷ್ಟಿಗೆ ನೀಡಲಾಗಿದ್ದ ಇಚ್ಛಾಸ್ವಾತಂತ್ರ್ಯದ ಉದ್ದೇಶವನ್ನ ಪೂರ್ಣಗೊಳಿಸುತ್ತೆ. ಇದಾದ ಮೇಲೆ ನಡೆಯೋದೇ ಅಂತಿಮ ತೀರ್ಪು. ಆವಾಗ ಪಾತಾಳವನ್ನ ಅಂದ್ರೆ ಆ ಹಿತ್ತಾಳೆಯ ಬಲಿಪೀಠದಿಂದ ಸಂಕೇತಿಸಲ್ಪಟ್ಟಿರೋ ಲೋಕವನ್ನ ತೀರ್ಪಿಗೆ ಒಳಪಡಿಸಿ ಅಗ್ನಿಕುಂಡದಲ್ಲಿ ನಾಶ ಮಾಡಲಾಗುತ್ತೆ. ಈ ಒಂದು ಘಟನೆಯಲ್ಲಿ ಪಾಪ ಮತ್ತು ಸಾವಿಗೆ ಸಂಬಂಧಿಸಿದ ಎಲ್ಲವನ್ನೂ ಈ ವಿಶ್ವದಿಂದ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತೆ. ಆಗ ದೇವರ ಸೃಷ್ಟಿ ಅದರ ಉದ್ದೇಶಿತ ಪರಿಪೂರ್ಣ ಸ್ಥಿತಿಗೆ ಬಂದು ತಲುಪುತ್ತೆ. ಸರಿ, ಈಗ ಮತ್ತೆ ಯಜ್ಞವೇದಿಯ ಕೆಳಗಿರುವ ಆ ಆತ್ಮಗಳ ವಿಷಯಕ್ಕೆ ಬರೋಣ. ಈ ದೊಡ್ಡ ವಿಶ್ವಯೋಜನೆ ಅವರಿಗೆ ವೈಯಕ್ತಿಕವಾಗಿ ಏನು ಅರ್ಥ ಕೊಡುತ್ತೆ ಅನ್ನೋದನ್ನ ನೋಡೋಣ. ಹುತಾತ್ಮರಿಗೆ ಕೊಡಲಾಗುವ ಆ ಬಿಳಿ ನಿಲುವಂಗಿಗಳಿದೆಯಲ್ಲ, ಅವು ಕೇವಲ ಸಮಾಧಾನಕ್ಕಲ್ಲ. ಅವು ಅವರ ಭವಿಷ್ಯದ ಮಹಿಮೆಗೆ ಸಿಕ್ಕ ಒಂದು ದೈವಿಕ ಗ್ಯಾರಂಟಿ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅವರು ಮೊದಲ ಪುನರುತ್ಥಾನದಲ್ಲಿ ಭಾಗವಹಿಸ್ತಾರೆ ಅನ್ನೋ ಭರವಸೆ.
ಹಾಗಾಗಿ ಈ ಮೂಲಗಳ ಪ್ರಕಾರ ಅವರ ಕಾಯುವಿಕೆ ಸುಮ್ಮನೆ ನಿಷ್ಕ್ರಿಯವಾಗಿಲ್ಲ, ಅದು ಒಂದು ದೈವಿಕ ಕಾಲಕ್ರಮದ ಅತ್ಯಂತ ಅವಶ್ಯಕ ಭಾಗ. ಅವರು ಯಾವುದಕ್ಕೆಲ್ಲ ಕಾಯ್ತಿದ್ದಾರೆ ಅಂದ್ರೆ, ತಮ್ಮ ಸಹ ವಿಶ್ವಾಸಿಗಳ ಸಂಖ್ಯೆ ಪೂರ್ಣಗೊಳ್ಳೋದಕ್ಕೆ, ತಮ್ಮನ್ನ ಹಿಂಸಿಸಿದವರಿಗೆ ಅಂತಿಮ ತೀರ್ಪು ಸಿಗೋದಕ್ಕೆ ಮತ್ತು ಮೊದಲ ಪುನರುತ್ಥಾನದಲ್ಲಿ ಭಾಗಿಯಾಗೋದಕ್ಕೆ. ಇದು ಒಂದು ವಿಷಯವನ್ನ ಬಹಳ ಸ್ಪಷ್ಟಪಡಿಸುತ್ತೆ. ಏಸು ಕ್ರಿಸ್ತರನ್ನು ಹೊರತುಪಡಿಸಿ ಇನ್ನು ಯಾರೂ ಪುನರುತ್ಥಾನಗೊಂಡು ನಿಜವಾದ ಸ್ವರ್ಗೀಯ ದೇವಾಲಯಕ್ಕೆ ಏರಿ ಹೋಗಿಲ್ಲ. ಅಂದ್ರೆ ಹುತಾತ್ಮರ ಆತ್ಮಗಳು ಸದ್ಯಕ್ಕೆ ತಮಗೆ ವಾಗ್ದಾನ ಮಾಡಿರುವ ಪುನರುತ್ಥಾನಕ್ಕಾಗಿ ಪಾತಾಳದಲ್ಲಿ, ಅಂದರೆ ಆ ಸಾಂಕೇತಿಕ ಹಿತ್ತಾಳೆಯ ಬಲಿಪೀಠವಾದ ಭೂಮಿಯಲ್ಲೇ ಕಾಯುತ್ತಿವೆ. ಕೊನೆಗೆ ಈ ಮೂಲಗಳು ನಮ್ಮ ಮುಂದಿಡೋ ದೃಷ್ಟಿಕೋನ ಏನು ಅಂದ್ರೆ, ಹುತಾತ್ಮರ ಆ ಕೂಗು ಕೇವಲ ಪ್ರತೀಕಾರಕ್ಕಾಗಿ ಮೊರೆಯಲ್ಲ, ಬದಲಿಗೆ ಎಲ್ಲವೂ ಅಂತಿಮವಾಗಿ ಪರಿಪೂರ್ಣವಾಗಿ ಪೂರ್ಣಗೊಳ್ಳೋದಕ್ಕೆ ಕಾರಣವಾಗುವ ಒಂದು ತಾಳ್ಮೆಯ ಪ್ರಚೋದನೆಯದು. ಹಾಗಾದ್ರೆ ಒಂದ್ ಪ್ರಶ್ನೆ ಉದ್ಭವಿಸುತ್ತೆ. ಹುತಾತ್ಮರ ಕಾಯುವಿಕೆ ದೇವರ ಆಜ್ಞೆಗಳನ್ನು ಸತ್ಯ ಅಂತ ಸಾಬೀತುಪಡಿಸುವುದಾದ್ರೆ, ಈ ಸೃಷ್ಟಿಯ ಸಂಪೂರ್ಣತೆಯ ನಿಜವಾದ ಅರ್ಥವಾದರೂ ಏನು?